ಆಣೆ ಪ್ರಮಾಣವನ್ನು ಮಾಡಿ ಭಾಷೆಯನ್ನು ಕೊಟ್ಟು ಈಗ ತಿರುಗಿ ಬಿಡುವುದು ನ್ಯಾಯವೇ? ಅದು ಯಾತಕ್ಕೆ ನ್ಯಾಯವಲ್ಲ ಸಹೋದರಿ? ಅಣ್ಣಯ್ಯ, ಸುಭದ್ರ ಕೊಟ್ಟ ಮಾತಿನಂತೆ ನಿನ್ನ ಮಗಳನ್ನು ಎನ್ನ ಮಗನಿಗೆ ಕೊಡಬೇಕೆಂದು ಉಡಿ ಒಡ್ಡಿ ಬೇಡಿಕೊಳ್ಳುವನು ಅಣ್ಣ ರಾಜಾದ್ರಿ ಗಣ್ಯ. ಅಮ್ಮ ತಂಗಿ ಸುಭದ್ರ, ಅಣ್ಣ ಬಲಭದ್ರ, ರಾತ್ರಿ ಕಂಡ ಕುಣಿಗೆ ಹಗಲು ಬೀಳುವುದುಂಟೆ. ಒಟ್ಟ ದರಿದ್ರನಾದ ಅರ್ಜುನನಿಗೆ ನಿನ್ನ ಕೊಟ್ಟ ಪರಿ ಯಾಂತ್ರದಿಂದ ಮಿಡುಕುವುದೇ ಸಾಕು. ಔಷಧದಿಂದಿರುವ ಶಶಿರೇಖೆಯನ್ನು ನೀನು ಉಣ್ಣುವ ಸೌಭಾಗ್ಯ ಉಣ್ಣಿಸಬೇಕೆಂದ್ರಿವಿಯಾ? ಸುಭದ್ರ, ಆ ದುರ್ಯೋಧನ ಮಗನಿಗೆ ಕೊಟ್ಟರೆ ಎನ್ನ ಮಗಳು ಸುಖದಿಂದಿರುವಳು, ಸೌಖ್ಯಪಟ್ಟಳು. ಉಂದಾಡುವರ ಮನೆಯಂಬಿಟ್ಟು ಕಂಬಕ್ಕೆ ಕಟ್ಟುವರ ಮನೆಗೆ ಕೊಟ್ಟರೆಂಬ ಗಾದೆಯಂತೆ ನಿನ್ನ ಮಗನಿಗೆ ಕೊಟ್ಟರೆ ಎನ್ನ ಮಗಳು ಏನು ಸೌಖ್ಯಪಟ್ಟಳು. ಸುಭದ್ರ, ಅಣ್ಣನಾದ ಬಲಭದ್ರ, ಮೊದಲು ನಿನ್ನ ಪ್ರಾರ್ಥನೆಗೆ ಕೊಡುವುದಕ್ಕೆ ಇಷ್ಟವಿದ್ದಿಲ್ಲ. ನೀನಾಗೆ ಒಡಂಬಟ್ಟ ಕಾರಣ ನಾನು ಸುಮ್ಮನಾದೆ. ಇನ್ನೊಮ್ಮೆ ಮಗಳ ಕೊಡು ಎಂದು ಸುದ್ದಿಯನ್ನು ಎತ್ತದ ಸುಮ್ಮನೆ ನಡಿಯಮ್ಮ ತಂಗಿ ವರಮಾಂಗಳಂಗಿ. ಅಣ್ಣನಾದ ಬಲಭದ್ರ, ತಂಗಿ ಸುಭದ್ರ, ಏತಕ್ಕೆ ಮಗಳನ್ನು ಕೊಡುವುದಿಲ್ಲ? ಎಷ್ಟು ಮಾತ್ರಕ್ಕೂ ಕೊಡುವುದಿಲ್ಲ ಸುಭದ್ರ. ನನ್ನ ಮಗನಿಗೆ ಏನು ಕಡಿಮೆ ಆಗಿರುವುದು? ನಿನ್ನ ಮಗನಿಗೆ ಐಶ್ವರ್ಯವಿಲ್ಲವಲ್ಲ ಸುಭದ್ರ. ಅಣ್ಣಯ್ಯ ಸುಭದ್ರ, ಏನು ಕೇಳು? ಅದೇನು ಚೆನ್ನಾಗಿ ಹೇಳು. ಮನೆಯಲ್ಲಿರುವ ಸುಭದ್ರ, ಮನೆಯಲ್ಲಿ ಸೋದರ ಅಳೆಯಲಿರುವಾಗ ಕಡೆಯ ಕೊಡುವುದು ಯಾವ ನ್ಯಾಯ? ಅದು ಯಾತಕ್ಕೆ ನ್ಯಾಯವಲ್ಲ ಸಹೋದರೇ. ಅಣ್ಣನಾದ ಬಲಭದ್ರ, ತಂಗಿಯಾದ ಸುಭದ್ರ, ನನ್ನ ಮಗನೇನು ಕುಳ್ಳನೆ ಕುಂಟನೆ ಮೂಗನೆ ಹಾಗೆಂದು ನಾನು ಹೇಳಲವಲ್ಲ ಸುಭದ್ರ. ಮಗಳನ್ನು ಯಾತಕ್ಕೆ ಕೊಡುವುದಿಲ್ಲ? ಸುಮ್ಮನೆ ಮಗಳನ್ನು ಕೊಟ್ಟು ಲಗ್ನವನ್ನು ಮಾಡು ಅಣ್ಣ ರಾಜಾದ್ರಿ ಗಣ್ಯ. ಅಮ್ಮ ತಂಗಿ ಸುಭದ್ರ, ಅಣ್ಣ ಬಲಭದ್ರ, ನಿನ್ನ ಮಗನು ಚೆನ್ನಿಗೆನೆಂದು ಯಾರಾದರೂ ಕರೆದು ಕನ್ಯಂ ಕೊಟ್ಟು ವಿವಾಹ ಮಾಡಿ ಕೊಡುತ್ತಾರೆ ಏನೋ, ಎನ್ನ ಮಾತ್ರ ಬಲಾತ್ಕಾರ ಮಾಡಬೇಡ, ನಾ ಖಂಡಿತ ಕೊಡುವುದಿಲ್ಲ. ಸುಭದ್ರ, ಅಣ್ಣಯ್ಯ, ಜಾಲಿ ಎಂಬಿತ್ತೆ ಹಾಲಿಗೆ ಮೂಲ ಮಾಡಿಕೊಂಡರೆಂಬ ಗಾದೆಯಂತೆ ಅರಣ್ಯದಲ್ಲಿ ಕಡ ಮುಡುಕುವರಲ್ಲ. ಸುಭದ್ರ, ಅಣ್ಣನಾದ ಬಲಭದ್ರ, ಆದಿ ಮನೆಯಲ್ಲೇ ಉಳಿಸಿಕೊಂಡು ಅನ್ನ ವಸ್ತ್ರವನ್ನು ಕೊಟ್ಟು ಪೋಷಿಸುವುದು ತಪ್ಪಾಯಿತು. ಸಾರಿಗೆ ಮಗಳನ್ನು ಕೊಡು ಎಂದು ನುಡಿಯುವುದಕ್ಕೆ ನಾಚಿಕೆಲ್ಲವೇ? ಆಚಿಕೆ ನಡಿಗೆ ಹುಚ್ಚಮ್ಮ. ಅಣ್ಣನಾದ ಬಲಭದ್ರ, ತಂಗಿಯಾದ ಸುಭದ್ರ, ಮಾತು ಮಾತು ನಮ್ಮನ್ನ ಬಡವರನ್ನು ಬಿರುದಿನಿಂದ ಆಡುತ್ತಿರುವೆಯಾ? ಸತ್ಯ ಮಾತನ್ನು ಹೇಳಿದವನು ಸಹೋದರೇ, ಇದು ನ್ಯಾಯವಲ್ಲ. ಅದು ಯಾತಕ್ಕೆ ನ್ಯಾಯವಲ್ಲ? ತಂಗಿ ಮೇಲೆ ಅಂತ ಕರುಣೆಯನ್ನು ತೋರು. ಎಷ್ಟು ಮಾತ್ರಕ್ಕೂ ತೋರುವುದಿಲ್ಲ ಸುಭದ್ರ. ನಿನ್ನ ಮಗಳನ್ನು ಎನ್ನ ಮಗನಿಗೆ ಕೊಡು. ಸರ್ವತ ಕೊಡುವುದಿಲ್ಲ ಸುಭದ್ರ. ಮಗಳ ಅಳಿಯನ ಪ್ರೀತಿಯನ್ನು ನೋಡು. ಅದು ಎಷ್ಟು ಮಾತ್ರಕ್ಕೂ ಸಾಧ್ಯವಿಲ್ಲ ಸುಭದ್ರ. ಅಣ್ಣಯ್ಯ, ಸುಭದ್ರ, ತಂಗಿ ಮಾತನ್ನು ಮೀರುವೆಯಾ? ಸಹಜವಾಗಿ ಮೀರುವನು ಸಹೋದರಿ. ಮಾತು ಮೀರುವೆಯಾ? ಮೀರುವನು ಸಹೋದರಿ. ವಚನ ಭ್ರಷ್ಟರಾಗಬೇಡ. ಆದರೂ ಚಿಂತೆ ಇಲ್ಲ, ನಿನ್ನ ಮಗನಿಗೆ ಎನ್ನ ಮಗಳನ್ನು ಕೊಡುವುದಿಲ್ಲ ಸುಭದ್ರ. ನಿಂದೆ ಮಾಡಬೇಡ. ಸಹಜವಾಗಿ ನಿಂದೆ ಮಾಡವೇನು ಸುಭದ್ರ. ಮಾತು ಮಾತಿಗೆ ಶಾಶ್ವತವಲ್ಲ.
ನುಡಿಯನ್ನಾಡಬೇಡ. ಸಹಜವಾಗಿ ಆಡುವನು ಸಹೋದರಿ. ಅಣ್ಣಯ್ಯ, ಸುಭದ್ರ, ಪಾಂಡವರ ವನವಾಸಕ್ಕೆ ಹೋದ ಕಾರಣ ಎನ್ನ ತವರು ಮನೆಯರು ಧನಿಕರೆಂದು ನಿಮ್ಮ ಬಳಿಗೆ ನಾನು ಬಂದಿರುವೆನು. ಎನ್ನ ಕ್ಷಣ ಮಾತ್ರದಲ್ಲಿ ಮರೆತು ಬಿಡು ಸಹೋದರಿ. ಸುಮ್ಮನೆ ಆ ತಂಗಿಯ ಮೇಲೆ ಅಂತ ಕರುಣೆಯನ್ನು ತೋರು, ಮಗಳನ್ನು ಕೊಟ್ಟು ಲಗ್ನವನ್ನು ಮಾಡು ಅಣ್ಣ ರಾಜಾದ್ರಿ ಗಣ್ಯ. ತಂಗಿ ಸುಭದ್ರ, ಅಣ್ಣಯ್ಯ, ಹೆಣ್ಣು ದೊರೆಯಲಿಲ್ಲವೆಂದು ಹೊಟ್ಟೆ ಕಿಚ್ಚಿನಿಂದ ನಿಷ್ಠೂರವಾಗಿ ವಚನ ಭ್ರಷ್ಟರೆಂದು ಈ ಸಭದವರು ಕೇಳುವಂತೆ ಕೆಟ್ಟ ಮಾತುಗಳನ್ನು ಆಡುತ್ತಿರುವಿಯಾ? ಹೇ ಭ್ರಷ್ಟಳೇ, ಇನ್ನೊಮ್ಮೆ ಈ ಸುದ್ದಿಯನ್ನು ಎತ್ತಿದರೆ ಒಳ ಹುಟ್ಟಿದೆಗಳಿಂದ ನೋಡದೆ ಬಾಯಿಗೆ ಬಿಡುವೆನು ನೋಡು. ಎನ್ನ ಮುಂದೆ ನಿಲ್ಲಲಿಕ್ಕೆ ಯೋಗ್ಯಳಲ್ಲ. ಸುಮ್ಮನೆ ಬಾಯಿ ಮುಚ್ಚಿಕೊಂಡು ನಡೆಯ ಮೂರ್ಖಳೇ, ಸಾಕು ಮಾಡುವುದನ್ನ ಎರಗಳೇ. ಅಹೋ ಬಾವ, ಸತ್ಯಭಾಮ, ಮಾತು ಕೊಟ್ಟು ಮಾತು ತಪ್ಪುವರೆ? ಸತ್ಯಭಾಮ, ಮಾತು ಕೊಟ್ಟು ಮಾತು ತಪ್ಪುವುದು ಸರಿಯಲ್ಲ. ಅದು ಯಾತಕ್ಕೆ ಸರಿಯಲ್ಲ ಸತ್ಯಭಾಮ? ಮೊದಲೇ ಮಾತು ಕೊಟ್ಟಿರುವರಲ್ಲವೇ? ಮಗಳ ಸಂತೋಷಕ್ಕಾಗಿ ತಪ್ಪಬೇಕಾಯಿತು ಸತ್ಯಭಾಮ. ಮಗಳ ಸಂತೋಷಕ್ಕಾಗಿ ತಪ್ಪುವಿರಾ? ಸಹಜವಾಗಿ ಸತ್ಯಭಾಮ. ಬಾಬಾ, ಸತ್ಯಭಾಮ, ಹೇಳುವೆನು ಕೇಳು. ಅದೇನು ಚೆನ್ನಾಗಿ ಹೇಳು. ಓ ಬಾವ